ಈ ಎಡಿನೋ ವೈರಸ್ ಇದು ಹೆಸರು ಸೂಚಿಸುವ ಹಾಗೆ ಇದು ವೈರಸ್ಸಿಂದ ಉತ್ಪತ್ತಿಯಾಗುವಂತಹ ಒಂದು ರೋಗ. ಸೊ ಇದು ಚಿಕ್ಕ ಮಕ್ಕಳಲ್ಲಿ ಬಹಳಷ್ಟು ಕಾಡ್ತಾ ಇರುತ್ತೆ ಸ್ನೇಹಿತರೆ. ಈ ಎಡಿನೋ ವೈರಸ್ ಇದು ಒಂದು ತರಹದ ಫ್ಲೂ ವೈರಸ್. ಫ್ಲೂನ ಲಕ್ಷಣಗಳು ನಿಮ್ಗೆ ಏನಾದ್ರು ತಿಳಿದಿತ್ತು ಅಂತ ಹೇಳಿದರೆ, ಈ ಫ್ಲೂನ ಲಕ್ಷಣಗಳು ಎಲ್ಲ ಲಕ್ಷಣಗಳು ಈ ಒಂದು ಎಡಿನೋ ವೈರಸ್ ಇನ್ಫೆಕ್ಷನಿಂದ ಬಂದೇ ಬರುತ್ತೆ ಸ್ನೇಹಿತರೆ. ಸೊ ಇದರಲ್ಲಿ ಬಹಳಷ್ಟು ವಿಧಗಳಿದೆ. ಈ ವಿಧಗಳಲ್ಲಿ 1 ರಿಂದ 8 ವಿಧ ಅಂತ ಹೇಳಿದರೆ ಎಡಿನೋ ವೈರಸ್ 1, 2, 3, 4, 5, 6, 7, 8. ಸೊ ಹೀಗೆ 8 ವಿಧವಾದ ಎಡಿನೋ ವೈರಸ್ಗಳು ಇದ್ದೇ ಇರುತ್ತೆ ಸ್ನೇಹಿತರೆ. ಈ ಎಡಿನೋ ವೈರಸ್ನ ಮುಖ್ಯವಾದ ಕೆಲಸ ಏನು ಅಂತ ಹೇಳಿದರೆ ರೋಗ ನಿರೋಧಕ ಶಕ್ತಿಯನ್ನು ಕ್ಷೀಣಿಸುವುದು. ಸೊ ಹೀಗಾಗಿ ಯಾವುದೇ ಒಂದು ಎಡಿನೋ ವೈರಸ್ ಈ ಮಗುವಿಗೆ ಇನ್ಫೆಕ್ಷನ್ ಆಯಿತು ಅಂತ ಹೇಳಿದರೆ ಇದು ಏನು ಮಾಡುತ್ತೆ ಅಂತ ಹೇಳಿದರೆ ಲಿಂಫ್ಯಾಟಿಕ್ ಸಿಸ್ಟಮ್ ಅಂತ ನಮ್ಮ ದೇಹದಲ್ಲಿ ಇರುತ್ತೆ ಸ್ನೇಹಿತರೆ. ಈ ಲಿಂಫ್ಯಾಟಿಕ್ ಸಿಸ್ಟಮ್ನ ಮುಖ್ಯವಾದ ಕೆಲಸ ರೋಗ ನಿರೋಧಕ ಶಕ್ತಿಯನ್ನು ಉತ್ಪತ್ತಿ ಮಾಡಿ ಅದನ್ನು ಸರಿಯಾಗಿ ರೋಗವನ್ನು ಹೊರಗಿಡುವಂತಹ ಒಂದು ಶಕ್ತಿ ಈ ಲಿಂಫ್ಯಾಟಿಕ್ ಸಿಸ್ಟಮ್ಗೆ ಇರುತ್ತೆ ಸ್ನೇಹಿತರೆ. ಸೊ ಹೀಗಾಗಿ ಈ ಎಡಿನೋ ವೈರಸ್ ಏನು ಮಾಡುತ್ತೆ, ಆ ರೋಗ ನಿರೋಧಕ ಶಕ್ತಿಯನ್ನು ಕ್ಷೀಣಿಸಿ ಅಲ್ಲೇ ಹೋಗಿ ಆ ಒಂದು ಕೆಲಸ ಕಾರ್ಯಗಳನ್ನು ವಿಚಲಿತಗೊಳಿಸುತ್ತೆ ಮತ್ತು ಸ್ಥಗಿತಗೊಳಿಸುತ್ತೆ ಸ್ನೇಹಿತರೆ. ಈ ಎಡಿನೋ ವೈರಸ್ನ ಮುಖ್ಯವಾದ ಒಂದು ಕೆಲಸ. 3, 4 ಮತ್ತು 7ನೇ ವಿಧದ ಈ ಎಡಿನೋ ವೈರಸ್ಸು ರೆಸ್ಪಿರೇಟರಿ ಕಂಪ್ಲೇಂಟ್ಸ್ ಬರುವ ಹಾಗೆ ಮಾಡುತ್ತೆ ಸ್ನೇಹಿತರೆ. ನಾನು ಹೇಳಿದಾಗೆ ಎಡಿನೋ ವೈರಸ್ 8 ವಿಧವಾಗಿರುತ್ತೆ. 3, 4 ಮತ್ತು 7ನೇ ಎಡಿನೋ ವೈರಸ್ ಇದನ್ನು 1, 2, 3, 4, 5, 6, 7, 8 ಅಂತ ನಾಮಕರಣ ಮಾಡಿದ್ವಿ ಅಂತ ಹೇಳಿದರೆ 3, 4 ಮತ್ತು 7ನೇ ವಿಧದ ವೈರಸ್ಗಳು ರೆಸ್ಪಿರೇಟರಿ ಕಂಪ್ಲೇಂಟ್ಸ್ ಅಂತ ಹೇಳಿದರೆ ಕೆಮ್ಮು, ನೆಗಡಿ, ಶೀತ, ಗಂಟಲು ನೋವು ಬರುವ ಹಾಗೆ ಮಾಡುತ್ತೆ ಸ್ನೇಹಿತರೆ. ಉಳಿದ ಎಡಿನೋ ವೈರಸ್ಗಳು ವಿಧ ವಿಧವಾಗಿ ಬೇರೆ ಒಂದು ಭಾಗದಲ್ಲಿ ಅದರ ಒಂದು ಪರಿಣಾಮವನ್ನು ಬೀರಿ ರೋಗಗ್ರಸ್ತ ಸ್ಥಿತಿಯನ್ನು ಉಂಟು ಮಾಡುತ್ತೆ ಮತ್ತು ರೋಗ ನಿರೋಧಕ ಶಕ್ತಿಯನ್ನು ಕ್ಷೀಣಿಸುತ್ತೆ ಸ್ನೇಹಿತರೆ.